ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನು ಮಾಡಿದ ಬಳಿಕ ಅದನ್ನು ಹಾಗೆ ಸುಮ್ಮನೆ ಬಿಟ್ಟು ಬಿಡೋದಿಲ್ಲ, ಫಾಲೋ ಅಪ್ ಮಾಡ್ತಾನೆ ಇರುತ್ತೆ. ಯಾಕೆ ಆಗಿಲ್ಲ ಕೆಲಸ, ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಧಿಕಾರಿಗಳು ಅನ್ನುವ ಪ್ರಶ್ನೆನ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಈಗ ರಿಪಬ್ಲಿಕ್ ಕನ್ನಡ ಜನಪರ ವರದಿಯ ಫಲಶ್ರುತಿ ವಿಧಾನಸೌಧ ಭದ್ರತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯನ್ನು ಮಾಡಲಾಗಿತ್ತು. ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇತ್ತಲ್ಲ, ಅದು ಹಾಳಾಗಿತ್ತು. ಅದರ ಬಗ್ಗೆ ವರದಿಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ನಮ್ಮ ವರದಿಗೆ ಎಚ್ಚೆತ್ತುಕೊಂಡು ಹೊಸ ಮೆಷಿನ್ ಅಳವಡಿಸಲಾಗಿದೆ. ವಿಧಾನಸೌಧ ಹಾಗೂ ವಿಕಾಸಸೌಧದಲ್ಲಿ ಹೊಸ ಮೆಷಿನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಹೈಕೋರ್ಟ್ನಲ್ಲೂ ಕೂಡ ಬ್ಯಾಗ್ ಸ್ಕ್ಯಾನಿಂಗ್ ಮಾಡುವಂಥ ಮಿಷಿನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ನೋಡಿ, ಹೊಸ ಮಿಷಿನ್ ಬಂದಿದೆ. ವಿಧಾನಸೌಧ ಒಳಗಡೆ, ವಿಕಾಸಸೌಧದ ಒಳಗಡೆ, ಹೈಕೋರ್ಟ್ನ ಒಳಗಡೆ. ನೋಡಿ, ಮೊನ್ನೆ ಹೈಕೋರ್ಟ್ ನೋಡಿ ಏನಾಯಿತು ಅಂತ ಎಲ್ಲರೂ ಚೆನ್ನಾಗಿ ಗೊತ್ತಿದೆ. ಗಲಾಟೆ ಆಗಿತ್ತು, ಒಬ್ಬ ಬ್ಲೇಡಿಂದ ಕುಯ್ಕೊಂಡಿದ್ದ, ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಜನಪರ ಕಾಳಜಿಯಿಂದಾಗಿ ನಾವು ವರದಿಯನ್ನು ಮಾಡಿದ್ದು. ಈಗ ಎಚ್ಚೆತ್ತುಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಧಾನಸೌಧ ಮಾತ್ರವಲ್ಲ, ವಿಧಾನಸೌಧದ 4 ದಿಕ್ಕುಗಳಲ್ಲಿ ಬ್ಯಾಗ್ ಸ್ಕ್ಯಾನಿಂಗ್ ಮಿಷನ್ಗಳನ್ನು ಹಾಕಲಾಗಿರ್ತಕ್ಕಂಥದ್ದು. ನಾವು ಈಗ ಕೆಂಗಲ್ ಗೇಟ್ ಅಂತ ಏನು ಕರಿತೇವೆ, ಅಲ್ಲಿರ್ತಕ್ಕಂಥ ಬ್ಯಾಗ್ ಸ್ಕ್ಯಾನಿಂಗ್ ಮಿಷನ್ನು ವಿಕಾಸಸೌಧ, ಕೆಂಗಲ್ ಗೇಟು, ಪೂರ್ವ ದ್ವಾರ, ಪಶ್ಚಿಮ ದ್ವಾರ, ಉತ್ತರ ದ್ವಾರ, ದಕ್ಷಿಣ ದ್ವಾರ ಮತ್ತು ಜೊತೆಗೆ ಹೈಕೋರ್ಟ್ ನಲ್ಲೂ ಕೂಡ ಈ ಒಂದು ಬ್ಯಾಗ್ ಸ್ಕ್ಯಾನಿಂಗ್ ಮಿಷನ್ಗಳ ಇಲ್ಲ ಅನ್ನುವಂಥ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿತ್ತು. ಇದು RTI ಮೂಲಕ ಕೂಡ ಬಹಿರಂಗ ಆಗಿತ್ತು. ಹಾಗಾಗಿ RTI ದೂರು ಬಂದ ಬಳಿಕ ಸಾಕಷ್ಟು ಗಮನ ಸೆಳೆಯುವಂಥ ಕೆಲಸವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯಾಗಿ ಮಾಡಿತ್ತು. ಈಗ ಅದರ ಇಂಪ್ಯಾಕ್ಟ್ ಎಂಬಂತೆ ಈ ಬ್ಯಾಗ್ ಸ್ಕ್ಯಾನಿಂಗ್ ಮಿಷನ್ಗಳನ್ನು 4 ದಿಕ್ಕುಗಳಲ್ಲಿ ವಿಧಾನಸೌಧದ ಮೂಲೆಗೆ ಹಾಕಿ, ಜೊತೆಗೆ ಹೈಕೋರ್ಟ್ಗೂ ಕೂಡ ಹಾಕಿರ್ತಕ್ಕಂಥದ್ದು. ಅಲ್ಲದೆ ವಿಕಾಸಸೌಧಕ್ಕೂ ಕೂಡ ಈ ಬ್ಯಾಗ್ ಸ್ಕ್ಯಾನಿಂಗ್ ಮಿಷನ್ಗಳನ್ನು ಹಾಕಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇಂತಹ ಜನಪರವಾದಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಆಗುವ ಮೂಲಕ, ಇಂಪ್ಯಾಕ್ಟ್ ಸುದ್ದಿಗಳ ಮೂಲಕ ಜನರ ಧ್ವನಿಯಾಗಿ ಸದಾ ತಮ್ಮ ಮುಂದೆ ಇರುತ್ತೆ. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಬಸವರಾಜ್ ಚರ್ತಿಮಠ್, ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. ಇತ್ತೀಚಿನ ದಿನಗಳಲ್ಲಿ ಕಳ್ಳರಿಗೆ ದೇವಸ್ಥಾನಗಳೇ ಟಾರ್ಗೆಟ್ ಆದಂತೆ ಕಂಡು ಬರ್ತಾ ಇದೆ. CC ಕ್ಯಾಮ್ರಾ ಇರುತ್ತೆ ಅಂತ ಗೊತ್ತಿರುತ್ತೆ, ಆದರೂ ಕೂಡ CC ಕ್ಯಾಮ್ರಾದಲ್ಲಿ ತಮ್ಮ ಮುಖ ರೆಕಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಅವರು ಬಂದು ತಮ್ಮ ಕೈ ಚಳಕವನ್ನು ತೋರಿಸಿ ಹೋಗ್ತಾರೆ. ರತ್ನಿ ದಾದಿ ದೇವಿ ಆಭರಣಗಳಿಗೆ ಕನ್ನ ಹಾಕಿದಂತಹ ಕದೀಮ ಬೆಡ್ಶೀಟನ್ನು ಹೊದ್ದುಕೊಂಡು ಬಂದು ಕಳುವು ಮಾಡಿರುವಂಥ ಕಿರಾತಕ ಕಲಬುರಗಿ ತಾಲೂಕಿನ ಕಾಳನೂರು ತಾಂಡದಲ್ಲಿ ನಡೆದಿರುವಂಥ ಘಟನೆ ಇದು. ದೇವಿಯ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿರುವಂಥ ಕಳ್ಳ 70 ಗ್ರಾಂ ಚಿನ್ನದ ಜೊತೆ ಹುಂಡಿಯನ್ನು ಕೂಡ ಹೊತ್ತುಕೊಂಡು ಹೋದಂತಹ ಕದೀಮ. ನೋಡಿ ಅಲ್ಲಿ ದೃಶ್ಯಾವಳಿಯಲ್ಲಿ ನೋಡಿ ಗಮನಿಸ್ತಾ ಇದ್ದೀವಿ, ಮಾರ್ಕ್ ಮಾಡಿದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ನಿಮಗೆ ಕ್ಲಿಯರ್ ಆಗಿ ಈ ಒಂದು ದೃಶ್ಯಾವಳಿಯನ್ನು ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಾನು. ನೋಡಿ, ಬೆಡ್ಶೀಟ್ ಹಾಕೊಂಡ್ ಬಂದಿದ್ದಾನೆ, ದೇವಿ ಮೂರ್ತಿ ಇದೆ, CC ಕ್ಯಾಮ್ರಾದ ಗೊತ್ತಿದೆ ಅವನಿಗೆ. ಬಂದು ನೋಡಿ, ಬೆಡ್ಶೀಟ್ ಹೊತ್ಕೊಂಡ್ಬಂದು ಮುಖ ಕಾಣಿಸ್ತಿದ್ದಂಗೆ ಇಲ್ಲಿದ್ದು ಹುಂಡಿನೂ ಕೂಡ ನೋಡಿ, ಇಲ್ಲೊಂದು ಹುಂಡಿ ಇದೆ, ದೇವಿಯ ಮೇಲೆ ಆಭರಣಗಳಿದೆ, ಎಲ್ಲವನ್ನ ಕೂಡ ನೋಡಿ ಇಲ್ಲಿ ಆಭರಣ ಬಿಚ್ಕೊಳ್ತೀಯಾನೆ. ದೇವಿಯ ಮೈ ಮೇಲಿರುವಂಥ ಆಭರಣ ಎಲ್ಲವನ್ನ ಕೂಡ ಬಿಚ್ಕೊಳ್ತಾ ಇದ್ದಾನೆ. ಎಲ್ಲ ಆಭರಣಗಳನ್ನು ಬಿಚ್ಚಿಕೊಂಡ ಬಳಿಕ ನಂತರ ಆತನ ಕಣ್ಣು ಬೀಳೋದು ಇಲ್ಲಿರುವಂಥ ಹುಂಡಿ ಮೇಲೆ. ಈ ಹುಂಡಿಯನ್ನು ಕೂಡ ಎತ್ಕೊಂಡ್ಬಿಡ್ತಾನೆ. ನೋಡಿ, ಅಲ್ಲಿ CC ಕ್ಯಾಮ್ರಾ ಇರೋದು ಗೊತ್ತು, ಎಲ್ಲ ರೆಕಾರ್ಡ್ ಆಗ್ತಾ ಇದೆ. ಆ CC ಕ್ಯಾಮ್ರಾದಲ್ಲಿ ಸರಿ ಆಗಬಾರ್ದು ಅಂಥೇಳಿ ಈತ ಕಂಪ್ಲೀಟ್ ಆಗಿ ನೋಡಿ, ಇದ್ರ ಮೇಲೆ ಹೂವು ಇರುತ್ತೆ, ಅದನ್ನೆಲ್ಲ ತಳ್ಬಿಟ್ಟು ಕ್ಲೀನಾಗಿ ಎತ್ಕೊಡೋದು. ಆದರೆ ಯಾರೋ ಚೆನ್ನಾಗಿ ತಿಳಿದಿರೋರೇ ಮಾಡಿರ್ಬೇಕಿದು, ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಗೊತ್ತಿರ್ತವ್ರಿಗೆ CC ಕ್ಯಾಮ್ರಾ ಅದೇ ಆ್ಯಂಗಲಲ್ಲಿ ಇದೆ ಅಂಥೇಳಿ? ಯಾರೋ ಗೊತ್ತಿರೋರೇ ಮಾಡಿರ್ತಾರೆ. ತಕ್ಷಣ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಯಾವುದೇ ಅನುಮಾನ ಬೇಡ. ದೇವಿಯ ಚಿನ್ನದೊಂದಿಗೆ ನೋಡಿ 5,20,000 ಮೌಲ್ಯದ ಚಿನ್ನಾಭರಣ ಜೊತೆಗೆ ಹುಂಡಿಯಲ್ಲಿದ್ದಂಥ ಹಣ ಅಲ್ಲ, ಹುಂಡಿ ಸಮೇತ ಎಸ್ಕೇಪ್ ಆಗಿದ್ದಾನೆ ಕದೀಮ. ಇದು ಘಟನೆ ನಡೆದಿರುವಂಥದ್ದು ಕಲಬುರಗಿಯ ಕಾಳನೂರು ತಾಂಡದಲ್ಲಿ. ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ಸುದ್ದಿಯನ್ನು ಮಾಡಿದ ಬಳಿಕ ಅದನ್ನು ಹಾಗೆ ಸುಮ್ಮನೆ ಬಿಟ್ಟು ಬಿಡೋದಿಲ್ಲ, ಫಾಲೋ ಅಪ್ ಮಾಡ್ತಾನೆ ಇರುತ್ತೆ. ಯಾಕೆ ಆಗಿಲ್ಲ ಕೆಲಸ, ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಧಿಕಾರಿಗಳು ಅನ್ನುವ ಪ್ರಶ್ನೆನ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ. ಈಗ
ರಿಪಬ್ಲಿಕ್ ಕನ್ನಡ ಜನಪರ ವರದಿಯ ಫಲಶ್ರುತಿ. ವಿಧಾನಸೌಧ ಭದ್ರತೆ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯನ್ನು ಮಾಡಲಾಗಿತ್ತು. ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇತ್ತಲ್ಲ, ಅದು ಹಾಳಾಗಿತ್ತು. ಅದರ ಬಗ್ಗೆ ವರದಿಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ನಮ್ಮ ವರದಿಗೆ ಎಚ್ಚೆತ್ತುಕೊಂಡು ಹೊಸ ಮೆಷಿನ್ ಅಳವಡಿಸಲಾಗಿದೆ. ವಿಧಾನಸೌಧ ಹಾಗೂ ವಿಕಾಸಸೌಧದಲ್ಲಿ ಹೊಸ ಮೆಷಿನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಹೈಕೋರ್ಟ್ನಲ್ಲೂ ಕೂಡ ಬ್ಯಾಗ್ ಸ್ಕ್ಯಾನಿಂಗ್ ಮಾಡುವಂಥ ಮಿಷಿನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ನೋಡಿ, ಹೊಸ ಮಿಷಿನ್ ಬಂದಿದೆ.